ಆ, ಇವತ್ತು ನಾವು PCOS ಅವೇರ್‌ನೆಸ್ ಮಂತ್ ಅಂದ್ರೆ ಆಗಸ್ಟ್ ತಿಂಗಳನ್ನ PCOS ಅವೇರ್‌ನೆಸ್ ಮಂತ್ ಅಂತ ಹೇಳ್ತಾರೆ. ಅಂದ್ರೆ ಈ PCOS ಅಂದ್ರೆ ಏನು? ಅದ್ರ ಬಗ್ಗೆ ಜನರಲ್ಲಿ ಎಷ್ಟು ಅರಿವು ಇದೆ? ಎಲ್ಲಾ ಕಡೆ ಎಲ್ಲಾ ವಿಡಿಯೋದಲ್ಲೂ PCOS ಇದೆ. ಯಾರು ಡಾಕ್ಟರ್ ಹತ್ರ ಹೋದ್ರು ಏನ್ ಪ್ರಾಬ್ಲಮ್ ಅಂತ ಹೋದ್ರುನು ಡಾಕ್ಟರ್ ಫಸ್ಟ್ PCOS ಇದೆ ಅಂತ ಹೇಳ್ಬಿಡ್ತಾರೆ. ಅಥವಾ ನನ್ನ ಹತ್ರ ಪೇಷಂಟ್ ಬಂದಾಗ ತುಂಬಾ ಸಲ ಕೇಳ್ತಾರೆ PCOS ಇದೆ. ಸೊ ಆಕ್ಚುಲಿ ಇದು ಡಾಕ್ಟರ್ ಹತ್ರ ಹೋದಾಗ ಅಷ್ಟೇನೆ ಗೊತ್ತಾಗ್ತಾ ಇದೆಯಾ? ಅಥವಾ ನಾವು ಹಂಗೇನೆ ಯಾರನ್ನಾದ್ರೂ ಸುಮ್ನೆ ಮಾತಾಡಿಸ್ದವಾಗ್ಲೂ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇದೆಯಾ ಅಂತ ನಾನು ಸುಮ್ನೆ ಒಂದ್ ಪ್ರಯತ್ನ ಪಟ್ಟೆ. ಸೊ ಇವಾಗ ಒಬ್ರು ಇದಾರೆ ನಮ್ ಜೊತೆ. ಅವರು ನಮ್ ಪೇಷಂಟ್ ಜೊತೆ ಸುಮ್ನೆ ಏನೋ ತೋರ್ಸಕ್ ಬಂದಿದ್ರು. ಅವ್ರಿಗೆ ನಾನ್ ಸುಮ್ನೆ ಕೇಳ್ದೆ, ಈ PCOS ಅಂದ್ರೆ ಏನು ಅಂತ. ಸೊ ಸ್ವಾತಿ ಅಂತ ಇವ್ರ ಹೆಸರು. ಸೊ ನಿಮ್ಗೆ PCOS ಅಂದ್ರೆ ಏನಾದ್ರು ಕೇಳಿಸ್ಕೊಂಡಿದ್ರ ಮುಂಚೆ ಯಾವಾಗಾದ್ರೂ? ಅಥವಾ ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ನೀವ್ ಹೇಳಿ. ಗೊತ್ತಿಲ್ಲ. ಅದ್ರ ಬಗ್ಗೆ PCOS ಹೇಗ್ ಬರುತ್ತೆ, ಯಾವ ಏಜಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಓಕೆ. PCOS ಅಂತ ಕೇಳಿಸ್ಕೊಂಡಿದ್ದೀರಾ ಹೋಗ್ಲಿ? ಕೇಳಿಸ್ಕೊಂಡಿದೀವ. ಹ್ಮ್. ಆಲ್ಮೋಸ್ಟ್ ಎಲ್ಲ ಜನಕ್ಕೆ ಬರುತ್ತೆ ಅಂತ ಗೊತ್ತು. ಅದ್ರ ಬಗ್ಗೆ ಇದೆ ಅಂತ ಗೊತ್ತಿಲ್ಲ. ಆಯ್ತು. ಸೊ ನೋಡಿ, ಇನ್ನು ಎಲ್ಲಾ ಕಡೆ ಎಷ್ಟ್ರ ಮಟ್ಟಿಗೆ PCOS ಬಗ್ಗೆ ಅವೇರ್‌ನೆಸ್ ಇದೆ, ತಿಳುವಳಿಕೆ ಇದೆ ಅನ್ನೋದ ಅಂತ ಕೇಳಿಸ್ಕೊಂಡಾಗ, ಇವ್ರು ಹೇಳ್ತಾ ಇದಾರೆ ಇವ್ರಿಗೆ PCOS ಅಂತ ಕೇಳಿಸ್ಕೊಂಡಿದಾರಂತೆ. ಆದ್ರೆ ಏನಕ್ ಬರುತ್ತೆ, ಯಾರಿಗ್ ಬರುತ್ತೆ, ಯಾವ ಕಾರಣಕ್ ಬರುತ್ತೆ, ಅದ್ ಬಂದ್ರೆ ಏನಾಗತ್ತೆ ಅಂತ ಏನೂ ಗೊತ್ತಿಲ್ಲ. ಸೊ ನಾನು ಬರೀ ಅರಿವು ಮೂಡ್ಸೋ ಪ್ರಯತ್ನ ಮಾಡ್ತೀನಿ. ಅದ್ರಲ್ಲಿ ತುಂಬಾ ಡೀಟೇಲ್ ಆಗಿ ಹೋಗಲ್ಲ. ನಾನು ಬೇರೆ ವಿಡಿಯೋಸಲ್ಲೆಲ್ಲ ಅದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿದೆ. ಆದ್ರೆ ಇವ್ರಿಗೆ ಸ್ವಲ್ಪ ಅರ್ಥ ಮಾಡೋ ಲೆವೆಲ್‌ಗೆ ನಾನು ಹೇಳ್ತೀನಿ. ಇದೇನಂತಂದ್ರೆ PCOS ಅಂದ್ರೆ ಒಂದು ಹಾರ್ಮೋನ್ ಡಿಸಾರ್ಡರ್. ಅದು ಏನ್ ಮಾಡುತ್ತೆ, ಯಾವಾಗ ಒಂದು ಹೆಣ್ಮಕ್ಳಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗತ್ತೆ, ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್‌ಗಳು ಯಾವತ್ತು ಇಂಬ್ಯಾಲೆನ್ಸ್ ಆಗತ್ತೆ, ಅಂತ ಟೈಮಲ್ಲಿ ಅವ್ರಿಗೆ ರೆಗ್ಯುಲರ್ ಆಗಿ ಆಗೋ ಪೀರಿಯಡ್ಸು ಅಥವಾ ಮೆನ್ಸಸ್ ಇರ್ರೆಗ್ಯುಲರ್ ಆಗತ್ತೆ. ಕೆಲವ್ರಿಗೆ ಮೆನ್ಸಸ್ ಆಗೋದಿಲ್ಲ, ಕೆಲವ್ರಿಗೆ ಮೆನ್ಸಸ್ ಆದ್ರೆ ಫುಲ್ ಹೆವಿ ಬ್ಲೀಡಿಂಗ್ ಆಗತ್ತೆ. ಮೆಡಿಸಿನ್ ತಗೊಳ್ಳೋ ತನಕ ಬ್ಲೀಡಿಂಗ್ ಸ್ಟಾಪ್ ಆಗಲ್ಲ. ಇದು ನಾವು ಯಾಕೆ ತುಂಬಾ ಒತ್ತು ಕೊಟ್ಟು ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ, ಯಾವಾಗ ಈ ಸ್ಕೂಲ್ ಹೋಗೋ ಮಕ್ಕಳು ಅಂದ್ರೆ ಯೂಶಲಿ ಹೈಸ್ಕೂಲ್ ಮಕ್ಕಳು, ಈ PUC ಓದುವಂತ ಮಕ್ಕಳು, ಡಿಗ್ರಿ ಓದುವಂತ ಮಕ್ಕಳು ಏನಾಗತ್ತೆ, ಅವ್ರದ್ದು ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ಬೇಕಾದಂತ ಆ ಏಜ್ ಅಲ್ಲಿ ಅವರಿಗೆ ಬ್ಲಡ್ ಲಾಸ್ ಆಗೋದ್ರಿಂದ, ಅವ್ರಿಗೆ ಅಥವಾ ಪೀರಿಯಡ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅವ್ರಿಗೆ ಓದಿನಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಅವ್ರಿಗೆ ಅವರು ಸ್ಪರ್ಧೆಯಲ್ಲಿದ್ದಾರೆ, ಒಂದೇನೋ ಸ್ಪೋರ್ಟ್ಸ್ ಅಲ್ಲಿದ್ದಾರೆ, ಅಥವಾ ಬೇರೆ ಎಲ್ಲೋ ಒಂದು ಅವ್ರದ್ದು ಟ್ಯಾಲೆಂಟ್ ಇರುತ್ತೆ. ಬಟ್ ಆ ಟ್ಯಾಲೆಂಟ್ ಅಲ್ಲಿ ಅವ್ರದ್ದು 100% ಅವ್ರ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ಬಿಕಾಸ್ ಆಫ್ ದೀಸ್ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸ್ ಇರೋದ್ರಿಂದ ನಾವು ಎಷ್ಟು ಮಟ್ಟಿಗೆ ಹೆಣ್ಮಕ್ಳ ಸಬಲೀಕರಣ ಅದು ಎಲ್ಲ ಮಾತಾಡ್ತಾ ಇದೀವಿ. ಬಟ್ ಅವ್ರ ಆರೋಗ್ಯದ ಬಗ್ಗೆನೇ ಅರಿವು ಮೂಡಿಸೋದು ಇಂಪಾರ್ಟೆಂಟ್. ಒಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ ಮೇಲೆ ಅದು ಸೊಲ್ಯೂಷನ್ನು ಕಂಡಿಡ್ಕೋಬಹುದು. ಬಟ್ ಪ್ರಾಬ್ಲಮ್ ಇದೆಯೋ ಇಲ್ಲವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೆಣ್ಮಕ್ಳು ಸುಮ್ಮನೆ ತಮ್ಮ ಪಾಡಿಗೆ ತಾವು ಸಫರ್ ಆಗ್ತಾ ಇದ್ರೆ, ಎಲ್ಲರಲ್ಲೂ ಟ್ಯಾಲೆಂಟ್ ಇರುತ್ತೆ. ಬಟ್ ಅವ್ರಿಗೆ ಪ್ರಾಬ್ಲಮ್ಸ್ ಇರೋದ್ರಿಂದ ಅದನ್ನ ಹೇಳ್ಕೊಳಕ್ಕೂ ಆಗಲ್ಲ, ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ. ಟ್ರೀಟ್ಮೆಂಟ್ ಸಿಕ್ಕರು ಮುಂದೆ ಇದು ಏನಕ್ಕೆ ಬರುತ್ತೆ, ಏನು ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ, ಇದು ಯಾಕೆ ಅವ್ರೊಬ್ರಿಗೆ ಬರುತ್ತೆ, ಬೇರೆಯವ್ರಿಗೆ ಬರಲ್ವಾ? ಸೊ ಇದೆಲ್ಲ ಅರಿವು ಎಷ್ಟೊಂದು ಜನಕ್ಕೆ ಇರೋದೇ ಇಲ್ಲ. ಹಂಗಾಗಿ ನಾವು ಯಾಕೆ ಇದ್ರ ಬಗ್ಗೆ ತುಂಬಾ ಅವೇರ್ನೆಸ್ ಮಾಡ್ತಾ ಪ್ರತಿ ವರ್ಷ ಆಗಸ್ಟ್ ತಿಂಗಳನ್ನ PCOS ಅವೇರ್ನೆಸ್ ಮಂತ್ ಅಂತ ನಾವು ಮಾಡ್ತಾ ಇರೋದು ಯಾವ ಕಾರಣಕ್ಕೆ ಅಂದ್ರೆ, ಹೆಣ್ಣು ಮಕ್ಕಳು ಒಂದು ಅರ್ಥ ಮಾಡ್ಕೋಬೇಕು. ಈಗ ಏನಾಗ್ತಾ ಇದೆ ಅಂದ್ರೆ, ಜಾಸ್ತಿ ಆಕ್ಟಿವಿಟಿ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಯಾರು ಜಾಸ್ತಿ ಆಟಗಳಲ್ಲಿ ಭಾಗವಹಿಸ್ತಾ ಇಲ್ಲ, ಜಾಸ್ತಿ ಎಲ್ಲ ಕೂತಲ್ಲೇ ಕೆಲಸಗಳಾಗ್ತಾ ಇದೆ. ಇಂಟರ್ನೆಟ್ ಬಂದ್ಮೇಲೆ, ಮೊಬೈಲ್ ಫೋನ್ ಬಂದ್ಮೇಲೆ ಎಲ್ಲ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇದೆ. ಕೂತಲ್ಲೇ ಕುತ್ಕೋಬೇಕು. ಒಂದು ರೀಲ್ಸ್ ನೋಡ್ತಕ್ ಶುರು ಮಾಡಿದ್ರೆ 1 ತಾಸು ಅದ್ರಲ್ಲೇನೆ ಇರೋದು. 1 ಅವರ್ ಗಟ್ಲೆ ಅದು ಎದ್ದೊಳ್ದೇ ಇರೋದು. ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದಾಗ ಏನಾಗತ್ತೆ, ಹಾರ್ಮೋನ್ಸ್‌ಗಳಲ್ಲಿ ಏರ್ಪೇರ್ ಆಗತ್ತೆ. ಈ ಆಡುವಂತ ವಯಸ್ಸು, ಓಡುವಂತ ವಯಸ್ಸಲ್ಲಿ ಕೂತ್ಕೊಂಡು ಬರೀ ಮೊಬೈಲ್ ನೋಡ್ತಾ ಇದ್ರೆ ಏನಾಗುತ್ತೆ, ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಬರೀ ಫ್ಯಾಟ್ ಇದ್ದವ್ರಿಗೆ PCOS ಬರ್ಬೇಕು ಅಂತಿಲ್ಲ. ಯಾರಿಗೆ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ, ಆಮೇಲೆ ಈವನ್ ಇತ್ತೀಚಿನ ಹೆಣ್ಮಕ್ಳಲ್ಲಿ ಅವ್ರಿಗೆ ಈವನ್ ಮರುವಿನ ಶಕ್ತಿನೂ ಕಮ್ಮಿ ಆಗ್ತಾ ಹೋಗ್ತಿದೆ. ಅವರು ಎಷ್ಟ್ರ ಮಟ್ಟಿಗೆ ಮೊಬೈಲಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ, ಈಗ ಮಾಡಿದ ಒಂದು 10 ನಿಮಿಷ ಮುಂಚೆ ಹೇಳಿದ ಕೆಲಸ ಅದು ಮರ್ತೋಗ್ಬಿಟ್ಟಿರುತ್ತೆ ಅವ್ರಿಗೆ ಆಲ್ರೆಡಿ. ಸೊ ಇದು ಏನಂದ್ರೆ ಅವ್ರದ್ದು ಪ್ರಾಬ್ಲಮ್ ಅಲ್ಲ. ಇದು ಮೇನ್ಲಿ ಅವ್ರ ಮೈಂಡು ಬರೀ ಕೂತು ಬರೀ ಹಾರ್ಮೋನ್ಸ್ ವ್ಯತ್ಯಾಸ ಅಷ್ಟೇ ಅಲ್ದಿರ ಅವರ ಇವನ್ ಮೆದುಳಿನ ಬೆಳವಣಿಗೆ, ಕ್ರಿಯೇಟಿವಿಟಿ ಅಂತ ಏನ್ ಹೇಳ್ತೀವಿ, ಅದು ಎಲ್ಲ ಕಡಿಮೆ ಆಗ್ತಾ ಇದೆ. ಅವ್ರದ್ದು ಏನು ರಿಯಲ್ ಟ್ಯಾಲೆಂಟ್ ಇದೆ ಅದನ್ನ ಎಕ್ಸ್‌ಪ್ರೆಸ್ ಮಾಡೋದ್ರಲ್ಲಿ, ಆ ಪರ್ಫಾರ್ಮೆನ್ಸ್ ಅಲ್ಲಿ ಅವರು ತುಂಬಾ ಹಿಂದೆ ಬೀಳ್ತಾ ಇದ್ದಾರೆ. ಸೊ ಹಂಗಾಗಿ ನಾವು ಇದನ್ನ PCOS ಅನ್ನೋದು ಅರಿವು ಮೂಡಿಸ್ಬೇಕು ಅಂತ ನಾವು ಹೇಳ್ತಾ ಇರೋದು.